ಸೊ ಹಾಯ್ ಎವ್ರಿವನ್, ನನ್ನ ಹೆಸರು ಬಸವರಾಜ್ ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಸ್ಟಡಿ ಟಿಪ್ ಅಥವಾ ಸ್ಟಡಿ ಹ್ಯಾಕ್ಸ್ ಹೇಳೋದಕ್ಕೆ ಬಂದಿಲ್ಲ. ಬದಲಿಗೆ ಇವತ್ತು ನಿಮ್ಮ ಜೊತೆ 1-to-1 ಮಾತಾಡೋದಿದೆ. ನಿಮ್ಮೊಬ್ಬ ಫ್ರೆಂಡ್ ಆಗಿ ಇವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಕೆಲವ್ರದ್ದು ಎಕ್ಸಾಮ್ ಸ್ಟಾರ್ಟ್ ಆಗಿವೆ ಮತ್ತು ಇನ್ನು ಕೆಲವ್ರದ್ದು ಸ್ಟಾರ್ಟ್ ಆಗೋದಿದೆ ಮತ್ತು ನಿಮಗೆ ಆಲ್ರೆಡಿ ಭಯ ಆಗಕ್ಕೆ ಶುರು ಆಗಿರ್ಬೋದು. ಯಾಕಂದರೆ ಎಕ್ಸಾಮ್ ಅಂದರೆ ತಲೆಯಲ್ಲಿ ಯೋಚನೆಗಳು ಬರ್ತಾನೆ ಇರ್ತವೆ ಅಲ್ವಾ. ಅಂದರೆ ನಾನು ಓದಿರೋದು ಎಕ್ಸಾಮ್ ಹಾಲಲ್ಲಿ ನನಗೆ ನೆನಪಾಗಲಿಲ್ಲ ಅಂದರೆ ಏನು ಮಾಡೋದು, ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂದರೆ ನನ್ನ ತಂದೆ ತಾಯಿಗೆ ಏನು ಉತ್ತರ ಕೊಡಲಿ, ಸಂಬಂಧಿಕರು ನನ್ನ ಬಗ್ಗೆ ಏನು ಅನ್ಕೋತಾರೆ, ಇಂಥ ಸಾವಿರಾರು ಯೋಚನೆಗಳು ತಲೆಯಲ್ಲಿ ಬರ್ತಾನೆ ಇರ್ತವೆ. ಸೊ ಮುಂದಿನ 8ರಿಂದ 9 ನಿಮಿಷ ಎಲ್ಲ ಮರೆತು ನನ್ನ ಮಾತುಗಳನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಎಲ್ಲ ಭಯ, ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ಫಿನಿಶ್ ಆಗುತ್ತೆ. ಈ ಒಂದು ವಿಷಯ ಅರ್ಥ ಮಾಡಿಸೋದಕ್ಕೆ ನನ್ನ ಒಬ್ಬ ಕ್ಲಾಸ್ಮೇಟ್ ಸ್ಟೋರಿ ಹೇಳ್ತೀನಿ. ಅವನು ಕ್ಲಾಸಲ್ಲಿ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಇದ್ದ. ಕ್ಲಾಸಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ಅದಕ್ಕೆ ತಟ್ ಅಂತ ಉತ್ತರ ಕೊಡ್ತಿದ್ದ. ನಿಮ್ಮೆಲ್ಲರ ಥರನೇ ಅವನದು ದೊಡ್ಡ ದೊಡ್ಡ ಡ್ರೀಮ್ಸ್ ಇತ್ತು. ಅದರಲ್ಲಿ ಅವನ ಒಂದು ದೊಡ್ಡ ಡ್ರೀಮ್ ಏನಿತ್ತಪ್ಪ ಅಂದರೆ ಬೋರ್ಡ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತರಬೇಕು ಮತ್ತು ತನ್ನ ತಂದೆ ತಾಯಿಯರನ್ನ ಖುಷಿ ಪಡಿಸ್ಬೇಕು ಅಂತ ಒಂದು ಡ್ರೀಮ್ ಇತ್ತು. ಅದಕ್ಕೋಸ್ಕರ ಅವನು ಒಂದು ಪ್ಲ್ಯಾನ್ ಮಾಡ್ಕೋತಾನೆ. ಕೊನೆಯ 1 ತಿಂಗಳಲ್ಲಿ ಓದೋದಕ್ಕೆ ತುಂಬ ಒಳ್ಳೆ ಪ್ಲ್ಯಾನಿಂಗ್ ಮಾಡ್ಕೋತಾನೆ. 1-2 ದಿನ ತನ್ನ ಪ್ಲ್ಯಾನ್ ಪ್ರಕಾರ ಓದ್ತಾನೆ. ಆದರೆ ಆಮೇಲೆ ಅವನಿಗೆ ಜ್ವರ ಬರುತ್ತೆ, ಅವನಿಗೆ ಡೆಂಗ್ಯೂ ಆಗುತ್ತೆ. 15 ದಿನ ಅವನು ಹಾಸ್ಪಿಟಲಲ್ಲೇ ಇರಬೇಕಾಗತ್ತೆ. ಮತ್ತು ಕೊನೆಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ 5ರಿಂದ 6 ದಿನ ಉಳಿದಿತ್ತು. ಇನ್ನು ಅವನ ಹತ್ರ 2 ಆಪ್ಷನ್ ಇತ್ತು. ಒಂದು, ಗಿವ್ ಅಪ್ ಮಾಡೋದು, ನನಗೆ ಜ್ವರ ಬಂದಿತ್ತು, ನಾನು ಹಾಸ್ಪಿಟಲಲ್ಲೇ ಇದ್ದೆ, ಓದೋಕ್ಕಾಗಿಲ್ಲ, ನಾನು ಎಕ್ಸಾಮ್ ಬರೆಯಲ್ಲ ಅಂತ ಒಪ್ಕೊಳ್ಳೋದು ಒಂದು ಆಪ್ಷನ್ ಇತ್ತು. ಮತ್ತು ಇನ್ನೊಂದು ಆಪ್ಷನ್ ಏನಿತ್ತಪ್ಪ ಅಂದರೆ ಅದು ಏನೇ ಆಗಲಿ ಎಕ್ಸಾಮ್ ಬರೆಯೋದೆ ಮತ್ತು ಎಲ್ಲರಿಗೂ ನಾನು ಏನಂತ ಪ್ರೂವ್ ಮಾಡೋದೆ ಒಂದು ಆಪ್ಷನ್ ಇತ್ತು. ಎಷ್ಟು ಟೈಮ್ ಉಳಿದಿದೆ ಅಷ್ಟು ನನ್ನ ಬೆಸ್ಟ್ ಕೊಟ್ಟು ಪರಿಶ್ರಮ ಪಡೋಣ, ರಿಸಲ್ಟ್ ಏನೇ ಬರಲಿ, ಬಟ್ ನನ್ನ ಕಡೆಯಿಂದ ಪ್ರಯತ್ನ ಮಾತ್ರ ಸಾಲಿಡ್ ಆಗಿರಬೇಕು ಅಂತ ಅವನ ಹಠ ಇತ್ತು. ಮತ್ತು ಅವನು 2ನೇ ಆಪ್ಷನ್ ಚೂಸ್ ಮಾಡ್ತಾನೆ. ಮತ್ತು ಗೈಸ್, ನೀವು ನಂಬಲ್ಲ, ಕ್ಲಾಸಲ್ಲಿ ಅವ್ರದ್ದು 2ನೇ ರ್ಯಾಂಕ್ ಬಂದಿತ್ತು. ಈ ಸ್ಟೋರಿ ನಿಮ್ಮನ್ನ ಯಾಕೆ ಹೇಳ್ತಿದ್ದೇನೆ ಅಂದರೆ, ನಿಮ್ಮ ತಲೆಯಲ್ಲಿ 108 ಡೌಟ್ಸ್ ಬರ್ತಿರ್ತವೆ. ಅಂದರೆ ನಾನು ಸರಿಯಾಗಿ ಓದಿಲ್ಲ, ಎಕ್ಸಾಮ್ಗೆ ಟೈಮ್ ಇಲ್ಲ, ನಾನು ಒಳ್ಳೆ ಟ್ಯೂಷನ್ಗೆ ಹೋಗಲಿಲ್ಲ, ನನ್ನ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರಲಿಲ್ಲ, ನನ್ನ ಹೆಲ್ತ್ ಚೆನ್ನಾಗಿರಲಿಲ್ಲ, ಇಂಥ ಸಾವಿರಾರು ರೀಸನ್ಸ್ ನಿಮ್ಮ ಹತ್ರ ಇರ್ತವೆ. ನೋಡಿ, ಲೈಫಲ್ಲಿ ಯಾವಾಗಲೂ 2 ಆಪ್ಷನ್ ಇರ್ತವೆ. ಫಸ್ಟ್ ಆಪ್ಷನ್ ಏನಿರುತ್ತಂದರೆ ಬಿಟ್ಟಾಕು, ಗಿವ್ ಅಪ್ ಮಾಡು, ಆರಾಮಾಗಿರು, ಎಲ್ಲದಕ್ಕಿಂತ ಈಸಿ ಹಾದಿ ಇದೇ ಇರುತ್ತೆ. ಮತ್ತು ಗಿವ್ ಅಪ್ ಮಾಡೋದಕ್ಕೆ ನಿಮ್ಮ ಹತ್ತಿರ ಆಲ್ವೇಸ್ ತುಂಬ ರೀಸನ್ಸ್ ಇರ್ತವೆ. ಆದರೆ ಇನ್ನೊಂದು ಕಡೆ ನಿಮ್ಮ ಹತ್ತಿರ ಇನ್ನೊಂದು ಆಪ್ಷನ್ ಇರುತ್ತೆ. ಅದೇನೆಂದರೆ, ನಾನು ಒಪ್ಕೊಳ್ಳಲ್ಲ, ಎಷ್ಟು ಟೈಮ್ ಉಳಿದಿದೆ ಅಷ್ಟು ಟೈಮ್ ನಾನು ಬೆಸ್ಟ್ ಕೊಡ್ತೀನಿ, ನನ್ನ ಕಡೆಯಿಂದ 100% ಎಫರ್ಟ್ ಹಾಕ್ತೀನಿ, ಆಮೇಲೆ ಅದೇನಾಗುತ್ತೆ ಆ ದೇವ್ರಿಚ್ಛೆ. ಒಳ್ಳೆ ಮಾರ್ಕ್ಸ್ ಬರ್ತಾವೋ ಇಲ್ವೋ ಅದು ನನಗೆ ಬೇಕಾಗಿಲ್ಲ, ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಇದರಲ್ಲಿ ನೀವು ಯಾವ ಹಾದಿ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಡಿಸಿಷನ್ ನಿಮ್ಮದೇ ಇರುತ್ತೆ. ಎಕ್ಸಾಮ್ ತುಂಬ ಸಮೀಪ ಇದೆ, ಇನ್ನೇನು ಆಗೋದಿದೆ ಅಂತ ಯೋಚನೆ ಮಾಡಿ ಗಿವ್ ಅಪ್ ಮಾಡೋರು ನೀವೇ. ಮತ್ತು ಎಕ್ಸಾಮ್ ಸಮೀಪ ಇದೆ, ಪೂರ್ತಿ ಜೀವ ಹಾಕಿ ಓದ್ತೀನಿ, ಒಪ್ಕೊಳ್ಳೋ ಮಾತೇ ಇಲ್ಲ ಅಂತ ಡಿಸಿಷನ್ ಮಾಡೋರು ನೀವೇ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಉಳಿದಿರುವ ಟೈಮಲ್ಲೇ ಏನು ಬೇಕಾದಾಗತ್ತೆ. ಎಕ್ಸಾಮ್ ಒಂದೇ ದಿನದಲ್ಲಿದೆ, 2 ದಿನದಲ್ಲಿದೆ, ಅದು ಮ್ಯಾಟರೇ ಅಲ್ಲ. ಇಲ್ಲಿ ಏನು ಮ್ಯಾಟರ್ ಆಗೋದಂದರೆ ನಿಮ್ಮ ಪ್ರಯತ್ನ. ಈಗ ನಿಮ್ಮಲ್ಲಿ ಕೆಲವು ಜನ ಅನ್ಬೋದು, ಆದರೆ ಬ್ರೋ ಭಯ ಆಗುತ್ತೆ, ಅದಕ್ಕೆ ಏನು ಮಾಡೋದು ಅಂತ. ಅದಕ್ಕೆ ನಾ ಏನು ಕೇಳ್ತೀನಿ ಅಂದರೆ, ಯಾವ ವಿಷಯದ ಭಯ ಆಗುತ್ತೆ ನಿಮಗೆ? ನೋಡಿ, ಬೇಸಿಕಲಿ ಭಯ ಆಗುವುದಕ್ಕೆ 7 ಮುಖ್ಯ ಕಾರಣಗಳಿರ್ತವೆ. ಅವ್ಯಾವಂದರೆ, ಫಸ್ಟ್ ರೀಸನ್ ಫಿಯರ್ ಆಫ್ ಫೇಲ್ಯೂರ್, ಸೆಕೆಂಡ್ ಲ್ಯಾಕ್ ಆಫ್ ಪ್ರಿಪ್ರೇಷನ್, ಥರ್ಡ್ ಹೈ ಎಕ್ಸ್ಪೆಕ್ಟೇಷನ್ಸ್, ಫೋರ್ತ್ ಫಿಯರ್ ಆಫ್ ಪರ್ಫಾರ್ಮೆನ್ಸ್, ಫಿಫ್ತ್ ಸೆಲ್ಫ್ ಡೌಟ್, ಸಿಕ್ಸ್ತ್ ಕಂಪ್ಯಾರಿಸನ್ ವಿತ್ ಅದರ್ಸ್, ಸೆವೆಂತ್ ಲೋ ಕಾನ್ಫಿಡೆನ್ಸ್. ಈ 7 ರೀಸನ್ಸ್ ಅನ್ನೋಕ್ಕಿಂತ ಇವಕ್ಕೆ 7 ವೈರಸ್ ಅಂತ ಹೇಳ್ಬೋದು. ಈ 7 ವೈರಸ್ನ ನೀವು ನಿಮ್ಮ ಮೈಂಡಿಂದ ತೆಗೆದು ಹಾಕಬೇಕು. ಹೇಗೆ ತೆಗೆದು ಹಾಕಬೇಕು? ಈ ವೈರಸ್ಗಳನ್ನ ಕ್ಲೀನ್ ಮಾಡೋದಕ್ಕೆ ನಿಮ್ಮ ಹತ್ತಿರ ಒಂದೇ ಒಂದು ಸೊಲ್ಯೂಷನ್ ಇದೆ. ಅದೇನೆಂದರೆ, ಬುಕ್ ತೆಗೆದು ಓದಕ್ಕೆ ಶುರು ಮಾಡೋದು. ಕೇಳಿಸ್ಕೊಳ್ಳಿ, ನಿಮ್ಮ ಹತ್ರ ಒಂದೇ ಒಂದು ಸೊಲ್ಯೂಷನ್ ಇದೆ. ಅದೇನೆಂದರೆ, ಬುಕ್ ತೆಗೆದು ಓದಕ್ಕೆ ಶುರು ಮಾಡೋದು. ನೀವು ಕರೆಕ್ಟಾಗಿ ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದರೆ ಇವು ಯಾವ ಭಯನೂ ನಿಮ್ಮ ತಲೆಯಲ್ಲಿ ಬರಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳು ಏನಂತಾರಂದರೆ, ಬ್ರೋ ಓದಕ್ಕೆ ಮನಸ್ಸೇ ಬರಲ್ಲ. ಈಗ ಒಂದು ಸಿಂಪಲ್ ವಿಷಯ ನಿಮಗೆ ಹೇಳ್ತೀನಿ ಕೇಳಿ. ಇಲ್ಲಿ ನಾವೆಲ್ಲ ಮೂವೀಸ್ ನೋಡ್ತೀವಲ್ವಾ, ಮ್ಯಾಕ್ಸಿಮಮ್ ಮೂವೀಸಲ್ಲಿ ಏನು ತೋರಿಸ್ತಾರಂದರೆ, ವಿಲನ್ ತುಂಬ ಸ್ಟ್ರಾಂಗ್ ಇರ್ತಾನೆ ಸ್ಟಾರ್ಟಿಂಗಲ್ಲಿ,
ಅವನ ಹತ್ರ ಹಣ ಇರುತ್ತೆ, ಜನ ಇರ್ತಾರೆ, ಪವರ್ ಇರುತ್ತೆ, ಮತ್ತು ಇನ್ನೊಂದು ಕಡೆ ಹೀರೋನ ವೀಕ್ ಆಗಿ ತೋರಿಸ್ತಾರೆ. ಬಟ್ ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ಹೀರೋ ಏನು ಮಾಡ್ತಾನಂದ್ರೆ ಹಾರ್ಡ್ ವರ್ಕ್ ಮಾಡ್ತಾನೆ, ಎಫರ್ಟ್ ಹಾಕ್ತಾನೆ ಮತ್ತು ವಿಲನ್ಗಿಂತ ಪವರ್ಫುಲ್ ಆಗ್ತಾನೆ, ವಿಲನ್ನ ಸೋಲಿಸ್ತಾನೆ. ಇದೇ ಅಲ್ವಾ ನಾವು ಮ್ಯಾಕ್ಸಿಮಮ್ ಸಿನಿಮಾದಲ್ಲಿ ನೋಡೋದು. ಈಗ ಮೂವೀಸಲ್ಲಿ ಸ್ಟಾರ್ಟಿಂಗಲ್ಲೇ ಹೀರೋನ ಸ್ಟ್ರಾಂಗ್ ಆಗಿ ಯಾಕೆ ತೋರಿಸಲ್ಲ, ವಿಲನ್ನ ವೀಕ್ ಆಗಿ ಯಾಕೆ ತೋರಿಸಲ್ಲ ಹೇಳಿ? ಬಿಕಾಸ್ ಫಸ್ಟ್ ವೀಕ್ ಆಗಿದ್ದು ಆಮೇಲೆ ಸ್ಟ್ರಾಂಗ್ ಆಗೋದ್ರಲ್ಲಿ ಏನು ಮಜಾ ಇದೆ ಅಲ್ವಾ, ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಫಸ್ಟ್ ವೀಕ್ ಇದ್ದು ಆಮೇಲೆ ಸ್ಟ್ರಾಂಗ್ ಆಗೋವನಿಗೆ ಅಸಲಿ ಹೀರೋ ಅಂತಾರೆ. ನಿಮಗೆ ಓದಕ್ಕೆ ಮನಸ್ಸು ಆಗ್ತಿಲ್ಲ ಅಂದರೆ ನೀವು ವೀಕ್ ಇದ್ದೀರಾ. ನೀವು ಹೀರೋ ಮೋಡ್ ಆನ್ ಮಾಡ್ಕೊಳ್ಳಿ ಮತ್ತು ಹೀರೋ ಥರ ಹಾರ್ಡ್ ವರ್ಕ್ ಮಾಡೋದಕ್ಕೆ ಶುರು ಮಾಡಿ. ಯಾಕಂದರೆ ಕೊನೆಗೆ ನಿಮ್ಮ ರಿಸಲ್ಟಿಂದ ಜನರನ್ನು ಶಾಕ್ ಮಾಡೋದ್ರಲ್ಲಿ ಏನು ಮಜಾ ಇದೆ ಅಲ್ವಾ, ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವತ್ತು ನಿಮಗೆ ಓದಕ್ಕೆ ಮನಸ್ಸು ಆಗಲಿಲ್ಲ ಅಂದ್ರೂ ಮನಸ್ಸಿನ ವಿರುದ್ಧವಾಗಿ ಹೋಗಿ ಓದಿದರೆ ನೀವೇ ನಿಜವಾದ ಟಾಪರ್. ಅದೇನೇ ಆಗಲಿ, ನಾನು ಓದಬೇಕು, ಮುಂದೆ ಹೋಗಬೇಕು, ಹೈ ಸ್ಕೋರ್ ಮಾಡಲೇಬೇಕು ಅಂತ ನಿಮ್ಮ ಮನಸ್ಸಿನ ವಿರುದ್ಧವಾಗಿ ಹೋಗಿ ಓದಿ. ಯಾವ ದಿನ ನೀವು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತೀರಲ್ಲ, ಆ ದಿನ ನೀವು ನಿಜವಾದ ಟಾಪರ್ ಆಗ್ತೀರಾ. ನಿಮ್ಮ ಮಾರ್ಕ್ಸ್ ಎಷ್ಟೇ ಬರಲಿ, ಅದರಿಂದ ಏನೂ ವ್ಯತ್ಯಾಸ ಬೀಳಲ್ಲ. ಆದರೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ ಓದಿದರೆ ಆವತ್ತೇ ನೀವು ನಿಜವಾದ ಟಾಪರ್ ಆದ್ರಿ ಅಂತ ತಿಳ್ಕೊಂಡ್ಬಿಟ್ರಿ. ನಿಮ್ಮ ಎಲ್ಲ ಕಥೆಯ ಅಧ್ಯಾಯ ನಿಮ್ಮ ಮನಸ್ಸಿಂದ ಶುರುವಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ನಿಮಗೆ ಒಂದು ಸೀಕ್ರೆಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ನೀವು ಇವತ್ತು ಎಷ್ಟೆಲ್ಲ ಮಾರ್ಕ್ಸ್ ಗಳಿಸ್ತೀರಲ್ಲ, ಅದಕ್ಕೆ ಮುಂದೆ ಸ್ವಲ್ಪ ಟೈಮ್ ಆದಮೇಲೆ ಆ ಮಾರ್ಕ್ಸ್ಗಳಿಗೆ ಯಾವುದೇ ಬೆಲೆ ಇರಲ್ಲ. ಆದರೆ ಈಗ ಮಾರ್ಕ್ಸ್ ಗಳಿಸೋದಕ್ಕೆ ನೀವೇನು ಕಷ್ಟಪಡ್ತೀರಲ್ಲ, ಆ ಕಷ್ಟಪಡುವ ಹ್ಯಾಬಿಟ್ ಮುಂದೆ ನಿಮ್ಮ ಕೈ ಹಿಡಿಯುತ್ತೆ. ಈ ಎಕ್ಸಾಮಿನ ಕೊನೆಯ ಟೈಮ್ ಇರುತ್ತಲ್ಲ, ಈ ಟೈಮಲ್ಲಿ ನೀವು ಕಷ್ಟಪಡೋದನ್ನು ಕಲೀರಿ. ನಿಮ್ಮ ಮಾರ್ಕ್ಸ್ ಮುಂದೆ ಫ್ಯೂಚರಲ್ಲಿ ನಿಮ್ಮ ಕೆಲಸಕ್ಕೆ ಬರಲ್ಲ. ನಿಜ ಹೇಳ್ತೀನಿ, ನಿಮ್ಮ ಮಾರ್ಕ್ಸ್ ನಿಮ್ಮ ಫ್ಯೂಚರಲ್ಲಿ ಕೆಲಸಕ್ಕೆ ಬರೋದೇ ಇಲ್ಲ. ಆದರೆ ಈಗ ನಿಮ್ಮಲ್ಲಿ ಕಷ್ಟಪಡುವ ಒಂದು ಮೈಂಡ್ಸೆಟ್ ಬೆಳ್ಕೊಳ್ಳುತ್ತೆ ಅಲ್ಲ, ಅದು ನಿಮಗೆ ಲೈಫ್ ಲಾಂಗ್ ಕೆಲಸಕ್ಕೆ ಬರುತ್ತೆ. ಇದು ನಿಮಗೆ ಇವಾಗ ಗೊತ್ತಾಗಲ್ಲ, ಆದರೆ ಮುಂದೆ ನಿಮಗೆ ಒಂದಿನ ಇದು ರಿಯಲೈಸ್ ಆಗುತ್ತೆ. ನೀವು ಎಫರ್ಟ್ ಹಾಕೋದನ್ನು ಕಲೀರಿ, ಕಷ್ಟಪಡೋದನ್ನು ಕಲೀರಿ. ನಿಮ್ಮ ಮಾರ್ಕ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಲೈಫಲ್ಲಿ ಯಾವತ್ತೂ ಫೇಲ್ ಆಗಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ತಂದೆ ತಾಯಿ ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಕಷ್ಟದ ಬೆಲೆ ಗೊತ್ತಾಗಲಿ, ಕಷ್ಟಪಡೋದನ್ನು ಕಲ್ತ್ಕೊಳ್ಳಿ, ಟೈಮ್ಗೆ ಸರಿಯಾಗಿ ಕೆಲಸ ಮಾಡಿ ಮುಗಿಸೋದನ್ನು ಕಲ್ತ್ಕೊಳ್ಳಿ, ಇದನ್ನೇ ಅವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಓಕೆ ಗೈಸ್, ಇನ್ನು ನಾವು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ. ಅದೇನೆಂದರೆ, ಎಕ್ಸಾಕ್ಟ್ಲಿ ನಾವು ಎಕ್ಸಾಮ್ ಸಮೀಪ ಇದ್ದರೆ ಏನು ಮಾಡಬೇಕು ಅಂತ. ಅದಕ್ಕೆ ನಾ ಹೇಳುವ ಪಾಯಿಂಟ್ಸ್ಗಳನ್ನು ಧ್ಯಾನದಿಂದ ಕೇಳಿಸ್ಕೊಳ್ಳಿ. ಸೊ ಈಗ ಫಸ್ಟ್ ನಂಗೆ ಹೇಳಿ, ನಿಮ್ಮ ಎಕ್ಸಾಮ್ ನಾಳೆನೇ ಇದ್ದರೆ ಇವತ್ತು ನಿಮಗೆ ಪೂರ್ತಿ ಬುಕ್ ಓದೋಕ್ಕಾಗತ್ತಾ? ಆಗಲ್ಲ, ಓದೋಕ್ಕಾಗಲ್ಲ. ಯಾಕೆ ಓದೋಕ್ಕಾಗಲ್ಲ ಅಂದರೆ, ನಿಮ್ಮ ಹತ್ತಿರ ಪೂರ್ತಿ ಒಂದು ವರ್ಷನೇ ಇತ್ತು, ಆವಾಗಲೇ ನೀವು ಆ ಬುಕ್ನ ಓದಿಲ್ಲ ಅಂದಮೇಲೆ ಇವಾಗ ಓದೋಕ್ಕಾಗತ್ತಾ? ಅದು ಒಂದೇ ದಿನದಲ್ಲಿ ಸಾಧ್ಯನೇ ಇಲ್ಲ. ನೀವು ಯಾಕೆ ಓದಿರಲ್ಲ ಅಂದರೆ, ಆ ಸಬ್ಜೆಕ್ಟ್ ಅಥವಾ ಆ ಬುಕ್ ತುಂಬಾ ಬೋರಿಂಗ್ ಇರುತ್ತೆ. ಕೇವಲ ಬೋರಿಂಗ್ ಅಷ್ಟೇ ಅಲ್ಲ, ಭಯಂಕರ ಬೋರಿಂಗ್ ಇರುತ್ತೆ. ಅದಕ್ಕೆ ಇನ್ನು ಒಂದೇ ದಿನದಲ್ಲಿ ಓದುವುದು ತುಂಬ ಕಷ್ಟ ಇರುತ್ತೆ. ಆದರೆ ಖುಷಿಯ ವಿಚಾರ ಏನಂದರೆ, ನೀವು ಪೂರ್ತಿ ಬುಕ್ ಓದಲೇಬೇಕಂತ ಏನಿಲ್ಲ. ನೀವೇನಾದರೂ ಯೂನೀಕ್ ಆಗಿ ತಲೆ ಓಡಿಸ್ಬೇಕು. ಅದು ಹೇಗಪ್ಪ ಓಡಿಸೋದಂದರೆ, ಜಸ್ಟ್ ರೀಡ್ ಯುವರ್ ಓಲ್ಡ್ ಕ್ವಶನ್ ಪೇಪರ್ಸ್. ಜಸ್ಟ್ ರೀಡ್ ಯುವರ್ ಓಲ್ಡ್ ಕ್ವಶನ್ ಪೇಪರ್ಸ್. ನಾಳೆನೇ ಅಥವಾ ಒಂದೆರಡು ದಿನದಲ್ಲಿ ನಿಮ್ಮ ಎಕ್ಸಾಮ್ ಇದ್ದರೆ ಬುಕ್ಸ್ನ ಮರೆತು ಬಿಡಿ. ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಓದಿ ಎಕ್ಸಾಮ್ ಬರೆಯೋಕ್ಕೆ ಹೋದರೆ ದೋಸ್ತ್, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಆಲ್ಮೋಸ್ಟ್ 70% ಕ್ವಶನ್ಸ್ ರಿಪೀಟ್ ಆಗಿರ್ತವೆ. ಯಾರು ಟಾಪರ್ ಇರ್ತಾರಲ್ಲ ಅವರಿಗೆ ಈ ವಿಷಯ ಗೊತ್ತಿರುತ್ತೆ. ಮತ್ತು ಎಕ್ಸಾಮ್ ಸಮೀಪ ಇದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ ಹೋಗಬೇಡಿ. ಮಾತಾಡಿದ್ರು ಸ್ಟಡಿ ಬಗ್ಗೆ ಅಂತೂ ಅಪ್ಪಿತಪ್ಪಿಯೂ ಮಾತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ಟಡಿ ಬಗ್ಗೆ ನಾವು ಡಿಸ್ಕಷನ್ ಮಾಡೋಕ್ಕೆ ಶುರು ಮಾಡಿದರೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕೇಳ್ತೀವಲ್ವಾ, ಎಷ್ಟು ಓದಿದೆಯಾ, ಏನೇನು ಓದಿದೆಯಾ, ಯಾವ್ದು ಇಂಪಾರ್ಟೆಂಟ್ ಇದೆ, ಇವೆಲ್ಲ ನಾವು ಡಿಸ್ಕಸ್ ಮಾಡೇ ಮಾಡ್ತೀವಿ. ನಿಮ್ಮ ಫ್ರೆಂಡ್ ಏನೋ ಒಂದು ಟಾಪಿಕ್ನ ಓದಿರ್ತಾನೆ ಅಂದ್ಕೊಳ್ಳಿ, ಬಟ್ ನೀವು ಓದಿರಲ್ಲ. ಆವಾಗ ನೀವು ಪ್ರೆಷರಲ್ಲಿ ಬರ್ತೀರಾ, ನೀವು ಸರಿಯಾಗಿ ಓದಲ್ಲ. ಅದರಿಂದ ನಿಮ್ಮ ತಲೆಯಲ್ಲಿ ಬೇರೆ ಬೇರೆ ಯೋಚನೆಗಳು ಬರೋಕ್ಕೆ ಶುರು ಮಾಡ್ತವೆ. ಅಂದರೆ ಅದು ಒಂದು ವೇಳೆ ಎಕ್ಸಾಮಲ್ಲಿ ಬಂದರೆ ನಾನು ಅದನ್ನು ಮಿಸ್ ಮಾಡ್ಕೋತೀನಿ, ಇಂಥ ಯೋಚನೆಗಳು ತಲೆಯಲ್ಲಿ ಬರೋಕ್ಕೆ ಶುರು ಆಗ್ತವೆ. ನಿಮ್ಮಲ್ಲಿ ಅನಾವಶ್ಯಕವಾಗಿ ಫೋಮೋ ಕ್ರಿಯೇಟ್ ಆಗುತ್ತೆ. ಅಂದರೆ ನಾನು ಏನಾದರೂ ಮಿಸ್ ಮಾಡಿದ್ದೀನ, ನನ್ನ ಫ್ರೆಂಡ್ ಮಾತ್ರ ಟಾಪಿಕ್ ಓದಿದ್ದಾನೆ ಆದರೆ ನಾನು ಓದಿಲ್ಲ, ನಾನು ಮಿಸ್ ಮಾಡಿದೆ ಅಂತ ನಿಮ್ಮಲ್ಲಿ ಒಂದು ಫಿಯರ್ ಹುಟ್ಕೊಳ್ಳುತ್ತೆ. ಮತ್ತು ಆ ಫಿಯರಿಂದ ನೀವು ಆಲ್ರೆಡಿ ಓದಿರೋದನ್ನು ಸಹ ಮರೆತು ಬಿಡ್ತೀರಾ. ಅದಕ್ಕೆ ನೋ ಸ್ಟಡಿ ಡಿಸ್ಕಷನ್ ವಿತ್ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಯಾವ ಒಂದೆರಡು ವಿಷಯಗಳ ಬಗ್ಗೆ ನೀವು ತುಂಬ ಕಾಳಜಿ ವಹಿಸಬೇಕು ಅಂದರೆ, ರಿವಿಷನ್ ಮತ್ತು ಸರಿಯಾದ ನಿದ್ದೆ.
ನೋಡಿ, ನೀವು ಯಾವುದೇ ವಿಷಯ ತಗೊಳ್ಳಿ, ಒಂದೇ ಸಲ ಓದಿದ ನಂತರ ಅದು ನಿಮ್ಮ ತಲೆಯಲ್ಲಿ ಉಳಿಯಲ್ಲ. ಬದಲಿಗೆ ಯಾವಾಗ ನೀವು ಒಂದು 3ರಿಂದ 4 ಸಲ ರಿವಿಷನ್ ಮಾಡ್ತೀರಾ, ಆವಾಗಲೇ ಅದು ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ರಿವಿಷನ್ ಮಾಡಲೇಬೇಕು. ಇನ್ನು ನೆಕ್ಸ್ಟ್ ನಿದ್ದೆ. ತುಂಬ ವಿದ್ಯಾರ್ಥಿಗಳು ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಎಕ್ಸಾಮ್ ಇದ್ದ ದಿನ 3 ಗಂಟೆ ಅಥವಾ 4 ಗಂಟೆ ನಿದ್ದೆ ನನಗೆ ಸಾಕು ಅಂತ ಅನ್ಕೋತಾರೆ. ಮತ್ತು ಯಾರೆಲ್ಲ ನಿಮಗೆ ಹೇಳ್ತಾರಲ್ಲ ಎಕ್ಸಾಮ್ ಇದ್ದಾಗ ಕಡಿಮೆ ಮಲ್ಕೋಬೇಕು ಅಂತ, ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಮತ್ತು ನೀವು ಅಂಥವ್ರ ಮಾತು ಕೇಳಲೇಬಾರ್ದು. ಯಾಕಂದರೆ ಯಾವಾಗ ನೀವು ಬ್ರೈನ್ ಬಗ್ಗೆ ಸ್ಟಡಿ ಮಾಡ್ತೀರಾ, ಆವಾಗ ನಿಮಗೆ ಗೊತ್ತಾಗುತ್ತೆ ನಿದ್ದೆಯ ಮಹತ್ವ ಏನಿದೆ ಅಂತ. ನಿಮ್ಮ ಮೆಮೊರಿ ಇರುತ್ತಲ್ಲ, ಅದು ನಿಮ್ಮ ನಿದ್ದೆಯಿಂದ ಚಾರ್ಜ್ ಆಗುತ್ತೆ. ಮತ್ತು ನೀವು ನಿದ್ದೆನೇ ಸರಿಯಾಗಿ ಮಾಡಲಿಲ್ಲ ಅಂದರೆ ನಿಮ್ಮ ಮೆಮೊರಿ ಸರಿಯಾಗಿ ಚಾರ್ಜೇ ಆಗಲ್ಲ. ಮತ್ತು ನಿಮ್ಮ ಮೆಮೊರಿನೇ ಚಾರ್ಜ್ ಇರಲಿಲ್ಲ ಅಂದರೆ ದೋಸ್ತ್ ಎಕ್ಸಾಮಲ್ಲಿ ಏನು ಬರ್ತೀಯ? ಎಕ್ಸಾಮ್ ಇದ್ದ ದಿನ 7ರಿಂದ 8 ಗಂಟೆ ನಿದ್ದೆ ಮಾಡಲೇಬೇಕು. ಹಾಗಿದ್ರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಮೇನ್ಲಿ ಎದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಪರಿಶ್ರಮ ಪಡೋದ್ರ ಮೇಲೆ. ಈಗ ಸದ್ಯಕ್ಕೆ ನಿಮ್ಮ ಕೈಯಲ್ಲಿ ಏನು ಮಾಡಬಹುದು ಅದನ್ನು ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಮತ್ತು ಕೊನೆಗೆ ನೀವು ಕಷ್ಟಪಟ್ಟ ಮೇಲೂ, ನಿಮ್ಮ ಬೆಸ್ಟ್ ಕೊಟ್ಟ ಮೇಲೂ ನಿಮ್ಮ ಮಾರ್ಕ್ಸ್ ಸರಿಯಾಗಿ ಬರಲಿಲ್ಲ ಅಂದರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ನಿಮ್ಮ ಜೀವನದ ಹೀರೋ ಇದ್ದೀರಾ. ಮತ್ತು ಈ ಸಲ ಒಳ್ಳೆಯ ಮಾರ್ಕ್ಸ್ ಬರಲಿಲ್ಲ ಅಂದರೆ ಇದರ ಅರ್ಥ ನಿಮ್ಮ ಮೂವಿಯ 2ನೇ ಪಾರ್ಟ್ ಬರುವುದು ಬಾಕಿ ಇದೆ ಅಂತ. ನಾನು ಪಾಸ್ ಆಗ್ತೇನೋ ಫೇಲ್ ಆಗ್ತೇನೋ, ನಾನು ಒಳ್ಳೆ ಮಾರ್ಕ್ಸ್ ಬರ್ತಾವೋ ಇಲ್ವೋ, ಇದು ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಈಗ ಸದ್ಯಕ್ಕೆ ನಿಮ್ಮ ಕೆಲಸ ಏನಪ್ಪ ಅಂದರೆ ನಿಮ್ಮ 100% ಕೊಟ್ಟು ಎಫರ್ಟ್ ಹಾಕೋದು, ಅದನ್ನು ಅಷ್ಟೇ ಮಾಡಿ. ನಾಳೆ ಚಿಂತೆ ಇವಾಗ ಬೇಡ. ಬಿಕಾಸ್ ಎವ್ರಿ ಡೇ ಈಸ್ ಅ ನ್ಯೂ ಲೈಫ್ ಟು ವೈಸ್ ಮ್ಯಾನ್. ಇವಾಗ ಎಷ್ಟು ಟೈಮ್ ಉಳಿದಿದೆ ಅದರ ಸದುಪಯೋಗ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಇರಲಿ. ಮತ್ತು ಕೊನೆಗೆ ಎಕ್ಸಾಮ್ ಬರೆಯುವ ದಿನ ನಿಮಗೆ ನೀವೇ ಒಂದು ಲೈನ್ ಹೇಳ್ಕೊಳ್ಳಿ. ಅದೇನೆಂದರೆ, ದಿಸ್ ಎಕ್ಸಾಮ್ ವಿಲ್ ಬಿ ದ ಬೆಸ್ಟ್ ಎಕ್ಸಾಮ್ ಆಫ್ ಮೈ ಲೈಫ್. ಮೈಂಡಲ್ಲಿ ಪಾಸಿಟಿವಿಟಿ ತುಂಬಿರಲಿ ಮತ್ತು ನಿಮ್ಮ ಪ್ರಯತ್ನ ಕಡಿಮೆ ಆಗದಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಕೊನೆ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.